ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಬೇರೆಯವರ ಸಂತೋಷದಲ್ಲಿ ಸಂತೋಷವನ್ನು ಕಾಣುವ ವ್ಯಕ್ತಿಯನ್ನು ಬಿಟ್ಟು ಸಂತೋಷ ಎಂದೂ ದೂರ ಹೋಗುವುದಿಲ್ಲ. ಬೇರೆಯವರ ಯಶಸ್ಸನ್ನು ಕಂಡು, ಅವರ ಸಂತೋಷವನ್ನು ಕಂಡು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡು. ಅದರಲ್ಲಿ ಪ್ರೀತಿಯ, ಪವಿತ್ರತೆಯ ಅನುಭವವಿರುತ್ತದೆ. ಬೇರೆಯವರಿಗೋಸ್ಕರ ಮಾಡುವ ಪ್ರಾರ್ಥನೆ ತನಗೋಸ್ಕರ ನೀನು ಮಾಡುವ ಪ್ರಾರ್ಥನೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಭೂಮಿ ತಾಯಿ ಎಲ್ಲರಿಗೂ ಒಂದೇ. ದೇವರ ಆಶೀರ್ವಾದ ನಿನಗೆ ಎಲ್ಲೇ ಕಾಣಿಸಿಕೊಂಡರೂ ಕೃತಜ್ಞತೆಯನ್ನು ನೀಡು. ನಿನ್ನ ಜೀವನದಲ್ಲಿ ಮಾತ್ರವೇ ಎಂದಲ್ಲ, ಬೇರೆಯವರ ಜೀವನದಲ್ಲಿ ನೀನು ನೋಡುವ ದೇವರ ಅನುಗ್ರಹಕ್ಕೆ ನಿನ್ನ ಕೃತಜ್ಞತೆಯನ್ನು ಸಲ್ಲಿಸು. ಅದೇ ಒಳ್ಳೆಯ ಮನಸ್ಸಿನ ಪ್ರತೀಕವಾಗಿರುತ್ತದೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರ ಸಂತೋಷಕ್ಕಾಗಿ, ಎಲ್ಲರ ಜ್ಞಾನಕ್ಕಾಗಿ ಪ್ರಾರ್ಥಿಸು. ತನಗೋಸ್ಕರ ಸಮಯವಿಲ್ಲವೆಂದು ತನ್ನನ್ನು ನಿರ್ಲಕ್ಷಿಸಬೇಡ. ತನ್ನನ್ನೂ ಸಂತೋಷವಾಗಿಟ್ಟುಕೊಳ್ಳುವುದು ನಿನ್ನ ಕರ್ತವ್ಯವೇ ಆಗಿದೆ. ನೀನು ಸಂತೋಷವಾಗಿದ್ದರೆ ನಿನ್ನ ಸುತ್ತ ಎಲ್ಲರೂ ಸಂತೋಷವಾಗಿರುತ್ತಾರೆ. ನನ್ನ ಮಗುವೇ, ನಿನ್ನನ್ನು ನಾನು ಚೆನ್ನಾಗಿ ಅರಿವೆನು. ನಿನ್ನ ಒಂದು ಮಹತ್ವಪೂರ್ಣವಾದ ಆಸೆಯನ್ನು ನನ್ನಲ್ಲಿ ಒಪ್ಪಿಸಿ ನೀನು ಮೌನವಾಗಿರುವುದು ನನಗೆ ತಿಳಿದಿದೆ. ನನ್ನ ಮೇಲೆ ನೀನು ತೋರಿಸಿರುವ ನಂಬಿಕೆ ವ್ಯರ್ಥವಾಗದು. ನಿನ್ನ ಮನಸ್ಸಿಗೆ ಸಂತೋಷವನ್ನು, ನೆಮ್ಮದಿಯನ್ನು ನಾನು ತರುತ್ತೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.